Excel Techno School, ಗುರುವಾಯನಕೆರೆ, ವೇಣೂರು. Admission open now. ಪ್ರಹ್ಲಾದ್ ಜೋಶಿ ಅವರು ಕಲಬುರಗಿನಲ್ಲಿ ಹೇಳಿರುವಂಥದ್ದು ಕಾಂಗ್ರೆಸ್ನ ಮುಸ್ಲಿಂನ ಪುಷ್ಟೀಕರಣಕ್ಕೆ ಇದೊಂದು ಸಾಕ್ಷಿ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ತನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ಈ ರೀತಿಯಲ್ಲಿ ಗಲಾಟೆ ಮಾಡಿಸುವಂಥದ್ದು ಕೋಮುವಾದಿ ಶಕ್ತಿಗಳು ಅವರೇ ಮಾಡಿಸ್ತಾರೆ, ಕಾಂಗ್ರೆಸ್ ಮೇಲೆ ಆರೋಪ ಹಾಕ್ತಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾರೇ ದುಷ್ಕರ್ಮಿಗಳು ಛತ್ರಪತಿ ಶಿವಾಜಿ ಮಹಾರಾಜರವರು ಅವರೊಬ್ಬ ಮಹಾಪುರುಷರು, ಅವರ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ನಮ್ಮ ಸರ್ಕಾರ ತಗೊಳ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಗಲಾಟೆ ಮಾಡಿದವ್ರ ಮೇಲೆ FIR ಆಗಿದೆ, ಇನ್ನೊಂದು ಕಡೆ ಹಿಂದೂ ಜನರ ಮೇಲೂ ಕೂಡ FIR ಆಗಿದೆ. ಈ ಥರ ಅವರನ್ನು ಓಲೈಸುವುದಕ್ಕೋಸ್ಕರ ಯಾರಿಗೂ ಓಲೈಸೋ ಪ್ರಶ್ನೆ ಇಲ್ಲ. ಇವತ್ತು ಯಾರು ಪ್ರಚೋದನೆ ಮಾಡ್ತಾರೆ, ಯಾರು ಗಲಾಟೆ ಮಾಡ್ತಾರೆ, ಅದು ಪೊಲೀಸ್ ವ್ಯವಸ್ಥೆ ಇದೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ. ತಪ್ಪು ಮಾಡಿದ್ರವ್ರ ಮೇಲೆ ಕ್ರಮ ಆಗ್ತದೆ. ಅದು ಆಗಬಾರ್ದಾ? ಇವತ್ತು ಕಾನೂನು ವ್ಯವಸ್ಥೆ ಇರಬೇಕಲ್ಲ, ಶಾಂತಿ ಇರಬೇಕಲ್ಲ, ಆ ರೀತಿಯಲ್ಲಿ ಆಗುತ್ತೆ. ದೆಹಲಿನಲ್ಲಿ ಸಮ್ಮೇಳನ ನಡೀತಾ ಇತ್ತು, ಕಾಂಗ್ರೆಸ್ನ ಪ್ರೊಟೆಸ್ಟ್ ಮಾಡೋದಲ್ಲ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ನವ್ರು ಅನ್ನಲ್ಲ, ಇವರು ಗೂಂಡಾಗಳು ಅಂತಿದ್ದಾರೆ. ಖರ್ಗೆ ಅವರು ಕ್ಷಮೆ ಕೇಳಬೇಕು ಈ ವಿಚಾರಕ್ಕೆ. ದೇಶದ ಮರ್ಯಾದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಹರಾಜ್ ಆಗ್ತಾ ಇದ್ದಾರೆ ಅಂತಾರೆ. ನೋಡಿ, ಈಗ ಇವರು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇವತ್ತು UPA ಸರ್ಕಾರ ಇದ್ದಾಗ, ಮಾನ್ಯ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಇವರು ದೇಶದ ಒಳಗಡೆ, ದೇಶದ ಹೊರಗಡೆ ಈ ದೇಶದ ಕೀರ್ತಿಯನ್ನು ಹಾಳು ಮಾಡಲಿಕ್ಕೆ ಏನೇನೋ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಹಿಂದೆ ಹೋಗಲಿ ಇವರು. ಅದಕ್ಕೆ ಇವತ್ತು ನ್ಯಾಯಕ್ಕಾಗಿ, ಜನರಿಗಾಗಿ, ಬಡವರಿಗಾಗಿ, ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕಾಗಿ ಎಲ್ಲ ಅನ್ಯಾಯ ಆಗಿದೆ. ಅಲ್ಲಿ ಕಾಂಗ್ರೆಸ್ ಹೋರಾಟ ಮಾಡ್ತದೆ. ಹೋರಾಟ ಇವತ್ತು ನಮ್ಮ ಮೂಲಭೂತ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡಲಿಕ್ಕೆ ಇವತ್ತು ಅವಕಾಶ ಇದೆ, ಸಂವಿಧಾನದಲ್ಲಿ ಇವತ್ತು ಅವಕಾಶ ಇದೆ. ಆ ದೃಷ್ಟಿಯಿಂದ ಇವರು ಮಾಡಿದ್ದಂಥ ದುರಾಡಳಿತ, ಇವ್ರು ಮಾಡ್ತಾಗಿರ್ತಕ್ಕಂಥ ಇವತ್ತೇನು ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಇವತ್ತೇನು ಸರ್ವಾಧಿಕಾರಿ ಧೋರಣೆ ಅನುಸರಿಸುವಂಥದ್ದು, ಇವತ್ತು ED, CBI, ಇನ್ಕಮ್ ಟ್ಯಾಕ್ಸ್ ದುರುಪಯೋಗ ಮಾಡಿಕೊಳ್ಳುವಂಥದ್ದು, ಚುನಾವಣಾ ಆಯೋಗ ದುರುಪಯೋಗ ಮಾಡಿಕೊಳ್ಳುವಂಥದ್ದು, ಪ್ರಜಾಪ್ರಭುತ್ವ ಹತ್ತಿಕ್ಕಿಸುವಂಥದ್ದು, ಪ್ರತಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಲೋಕಸಭೆಯಲ್ಲಿ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಇವ್ರ ಹತ್ರ ಏನಿದೆ ನೈತಿಕತೆ ಹೇಳಿ? ಹೌದ್ರಿ, ಈಗ ಟ್ರೇಡ್ ಡೀಲ್ ತಪ್ಪಾಗಿದೆ ಅಂತ ಅವರಿಗೂ ಅರ್ಥ ಆಗಿದೆ, ಹೇಳ್ಕೊಳ್ತಾ ಇಲ್ಲ ಅವರು. ರೈತರಿಗೆ ಘೋರ ಅನ್ಯಾಯ ಮಾಡಿದ್ದಾರೆ. ರೈತರು ಬೆಳೆದಂಥ ಬೆಳೆಗಳ ಎಲ್ಲ ಇವತ್ತು ಬೆಂಬಲ ಬೆಲೆ ಕುಸಿತ ಹೋಗಿದೆ. ಸೋಯಾಬೀನ್ ಬೆಲೆ ಕುಸಿತ ಆಗಿದೆ, ಆಗಿಲ್ಲ? ನೀವು ಕೇಳಬೇಕಲ್ಲ, ಅವರಿಗೆ ಮಾಧ್ಯಮದವ್ರು ಕೇಳಬೇಕಲ್ಲ. ಬರೀ ಅವ್ರು ಹೇಳಿದ್ದಕ್ಕೆ ಕೇಳಿದ್ರೆ ಹೆಂಗೆ? ಇಲ್ಲ, ಅದನ್ನು ಕೇಳಿದ್ರಿ. ಥ್ಯಾಂಕ್ ಯು. ಆಮೇಲೆ ಸರ್, ನಮ್ಮ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಾವೂರ್ ಅಂತ ಒಂದು ವಿಲೇಜ್ ಇದೆ ರೀ. ಅಲ್ಲೂ ಶಿವಾಜಿ ಜಯಂತಿ ನಡೀತಾ ಇತ್ತು 2 ದಿನಗಳ ಹಿಂದೆ. ಅಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಮನೆ ಮೇಲ್ಗಡೆ ಕಲ್ ತೂರಾಟ ಆಗಿದೆ ಅಂತೆ, ಜೊತೆಗೆ ಆತನ ಮನಬಂಧ ಹಲ್ಲೆ ಮಾಡಿದ್ದಾರೆ. ಅವನು ನೋಡಿ, ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಇದಕ್ಕೆಲ್ಲ ಕಾರಣ ಕೋಮುವಾದಿ ಶಕ್ತಿಗಳು. ಇವತ್ತು ಜನರಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸ್ತಾ ಇದ್ದಾರೆ. ಶಿವಾಜಿ ಮಹಾರಾಜ್ ಏನು ಮುಸ್ಲಿಂ ವಿರೋಧಿ ಇದ್ದಿಲ್ಲ. ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವರ ಅಂಗರಕ್ಷಕರೇ ಮುಸ್ಲಿಮರಿದ್ದರು, ಅರ್ಥ ಮಾಡಿಕೊಳ್ಳಬೇಕು. ಅವರು ಇವತ್ತು ಮಾವಳೆ ಅಂದರೆ ರೈತರು, ಕಾರ್ಮಿಕರ ಸೈನ್ಯವನ್ನು ಕಟ್ಟಿದ್ರು. ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ, ಒಳ್ಳೆಯ ಶಾಸನ ಕೊಟ್ಟಿದ್ದಾರೆ, ರೈತರ ಪರ ಶಾಸನ ಕೊಟ್ಟಿದ್ದಾರೆ. ಇದು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಹೊರತುಪಡಿಸಿ ಇವತ್ತು ಇವರೇ ಒಂದು ರೀತಿಯಲ್ಲಿ ಜನರಿಗೆ ತಪ್ಪು ದಾರಿಗೆ ಎಳುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಘಟನೆಗಳು ಆಗ್ತಾ ಇದೆ. ಒಬ್ಬ ಅಲ್ಪಸಂಖ್ಯಾತನಲ್ಲಿ ಹಲ್ಲೆ ಆಗಿದೆ, 2 ದಿನ ಆಯಿತು. ನಾನು ಈ ವಿಷಯ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಮಾಹಿತಿ ಪಡೆದುಕೊಂಡು ನಾನು ಮಾತಾಡ್ತೇನೆ. ಕೇಸ್ನಲ್ಲಿ ದೂರು ಕೊಟ್ಟರು ಅನ್ನೋಂಥ ಕಾರಣಕ್ಕಾಗಿ ಸ್ನೇಹ ಕೃಷ್ಣ ವಿರುದ್ಧ ಅರೆಸ್ಟ್ ಮಾಡಿದ್ರಿ ಅವರನ್ನ. ನೋಡಿ, ಅದಕ್ಕೆ ಇವತ್ತು ಅವ್ರು ಬಂಧನ ಆಗಿದ್ದಕ್ಕೆ ಯಾವುದೂ ಸಂಬಂಧ ಇಲ್ಲ. ಸುಳ್ಳು ಹೇಳಿಕೆ ಕೊಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಇವತ್ತು ಎಲ್ಲರ ಮನಸ್ಸಿಗೆ ಘಾಸಿ ಮಾಡುವಂಥದ್ದು, ಯಾವುದೇ ಆಧಾರ ಇಲ್ಲದೆ, ಯಾವುದೇ ಇವತ್ತಿನ ದಿವಸ ನಿಮ್ಮಲ್ಲಿ ಎವಿಡೆನ್ಸ್ ಇಲ್ಲದೆ ಇವತ್ತು ಸುಮ್ಮನೆ ಯಾರು ಬೇಕು ಅವರಿಗೆ ಹೇಳಿಕೆ ಕೊಟ್ಟರೆ ಕಾನೂನು ರೀತಿಯ ಕ್ರಮ ಆಗ್ತದೆ. ಮುಖ್ಯ ಕಾರ್ಯದರ್ಶಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ, ಅವರಲ್ಲಿ ಏನಾದ್ರು ಪ್ರೂಫ್ ಇದೆಯಾ ಹೇಳಿ. ಮತ್ತೆ ಸುಮ್ಮನೆ ಹೇಳಿಕೆ ಕೊಡೋದು ಅಂದರೆ ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.